ಕುಶದಿಂದ ಹೇಗೆ ಮನುಷ್ಯರ ದೇಹಕ್ಕೆ ಪರಿಹಾರ ಅಂತ ಕೇಳಿದರೆ ನೋಡಿ, ನಿಮಗೆ ಒಂದು ಕಥೆ ನೆನಪಿರಬಹುದು. ರಾಮ ಮತ್ತು ತಾಯಿಯಾಗಿರ್ತಕ್ಕಂತಹ ಸೀತಾಮಾತೆಯ ಮಕ್ಕಳಲ್ಲಿ ಒಂದು ಮಗು ಜನನ ಹೇಳ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದೇ ಕುಶದಿಂದ ಅಂತಕ್ಕಂಥದ್ದನ್ನು ನೀವು ನೋಡಿರಬಹುದು, ಕೇಳಿರಬಹುದು, ಗೊತ್ತಿರಬಹುದು. ಹಾಗಾಗಿ ಮಂತ್ರದ ಮೂಲಕವಾಗಿ ಕುಶದಿಂದ ಒಂದು ಮನುಷ್ಯನನ್ನೇ ಸೃಷ್ಟಿಯನ್ನು ಮಾಡಬಹುದು ಅಂತೇಳಿ, ಆದರೆ ಮನುಷ್ಯನ ಶರೀರದಲ್ಲಿ ಇರ್ತಕ್ಕಂತಹ ರೋಗವನ್ನು ಅಥವಾ ರೋಗ ಬಾಧೆಯನ್ನು ಕುಶದಿಂದಾಗಿ ವಾಸಿ ಮಾಡಲಿಕ್ಕೆ ಸಾಧ್ಯವಿಲ್ಲವೋ ಎಂಬ ತತ್ವದ ಅಡಿಯಲ್ಲಿ ನಾವು ತುಂಬ ಹಿಂದೆನೆ 25 ವರ್ಷ ಚಿಲ್ಲರೆ ಹಿಂದೆನೆ ಅದನ್ನು ಬೆಳಕಿಗೆ ತಗೊಬಂದಿದ್ವಿ. ಬಂದ ನಂತರದಲ್ಲಿ ಇಲ್ಲಿಯ ತನಕ ಎಷ್ಟೋ ಜನರಿಗೆ ಅದರ ಮಹತ್ವ ಹಾಗೂ ಅದರ ಪರಿಹಾರದ ಮೂಲಕವಾಗಿ ಎಷ್ಟೋ ಜನರ ಬದುಕನ್ನು ಹಸನಾಗಿಸಿಕೊಟ್ಟಿದ್ದೀವಿ. ಹಾಗಾಗಿ ದರ್ಭಾ ಚಿಕಿತ್ಸೆ ಹೇಳ್ತಕ್ಕಂಥದ್ದಕ್ಕೆ ತುಂಬ ಹಿಂದಿನ ಒಂದು ಇತಿಹಾಸ ಇರತಕ್ಕಂಥದ್ದು ಅಂತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ. ಮತ್ತು ಸಿದ್ಧಿ ತುಂಬಾ ಮುಖ್ಯ ಪ್ರತಿಯೊಂದಕ್ಕೂ ಕೂಡ. ತಟ್ಟಿಲಲ್ಲಿ ಮಗು ಕುಶದಿಂದ ಉದ್ಭವ ಆಯಿತು, ಹೌದು. ಆದರೆ ಅವರು ಎಂತಹ ತಪಸ್ವಿಯಾಗಿದ್ದರು. ಹಾಗಾಗಿ ಆ ತಪಸ್ಸಿನ ಹಿಂದೆ ಇರ್ತಕ್ಕಂಥ ಶಕ್ತಿ ಅಲ್ಲಿ ಕೆಲಸವನ್ನು ಮಾಡಿತ್ತು. ಹಾಗಾಗಿ ಸಿದ್ಧಿ ಹೇಳ್ತಕ್ಕಂಥದ್ದಾಗಬೇಕಾದ್ರೆ ತಪಸ್ಸನ್ನು ಮಾಡಲೇಬೇಕು. ಆ ರೀತಿಯಾದಂಥದ್ದನ್ನು ಮಾಡಿಕೊಂಡು ಎಷ್ಟೋ ಜನರ ಹತ್ತಿರದಲ್ಲೇ ಇವನು ಕೆಲಸಕ್ಕೆ ಬಾರದೇ ಇದ್ದವನು ಎಲ್ಲೋ ಕಲ್ಲುಗುಡಿ ಮೇಲೆ ಕೂತ್ಕೊಳ್ತಾನೆ, ಎಲ್ಲೋ ನೀರು ಹರಿಯುವಂಥ ಜಾಗದಲ್ಲಿ ಕೂತಿರ್ತಾನೆ, ಯಾರ ಹತ್ರನೂ ಮಾತಾಡಲ್ಲ, ಏನು ಮಾಡಲ್ಲ, ಹಾಗೆ ಹೀಗೆ ಅಂತ ಹೇಳಿಸ್ಕೊಂಡು ತದನಂತರದಲ್ಲಿ ಪರಮಾತ್ಮ ಪ್ರತ್ಯಕ್ಷನಾದ ನಂತರದಲ್ಲಿ ಈ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಇದರಿಂದ ಇಲ್ಲಿಯ ತನಕ ಎಷ್ಟೋ ಜನರಿಗೆ ಅನುಕೂಲ ಆಗಿದೆ. ಹಾಗಾಗಿ ನಾವು ಮಾಡಿರ್ತಕ್ಕಂಥ ತಪಸ್ಸಿಗೆ ಫಲ ಹೇಳ್ತಕ್ಕಂಥ ಸಿಕ್ಕಿದೆ.